Next question. Triangle ABC is similar to triangle DEF and their areas be respectively 49 cm square and 81 cm square. The length of BC when EF is equal to 6.3 cm is. ಏನು ಕೊಟ್ಟಿದ್ದಾರೆ ಗಿವನು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 49 cm square and area of triangle DEF is equal to 81 cm square and ABC is similar to DEF. BC is equal to question mark and EF is equal to 6.3 cm. From areas of similar triangle, the ratio of the areas of the triangle is equal to the square of the ratio of the corresponding side. ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ರೇಷಿಯೋ ಕರೆಸ್ಪಾಂಡಿಂಗ್ ಸೈಡ್ನ ಸ್ಕ್ವೇರ್ ರೇಷಿಯೋಗೆ ಈಕ್ವಲ್ ಆಗಿರುತ್ತೆ. ಅದು ಥಿಯರಮ್ ಇದೆ, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ ಥಿಯರಮ್ ಇದೆ. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್. BC and EF are the corresponding sides of a triangle ABC and DEF respectively. Okay. Area of triangle ABC is given 49 cm square divided by area of triangle DEF is 81 is equal to BC ನಮ್ಗೆ ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳಿ BC ಸ್ಕ್ವೇರ್ divided by EF ಸ್ಕ್ವೇರ್ is 6.3 ಹೋಲ್ ಸ್ಕ್ವೇರ್. ನಮ್ಗೆ ಸ್ವಲ್ಪ ಕ್ಯಾಲ್ಕುಲೇಟ್ ಈಸಿ ಆಗಲಿ ಅಂತ ಲೆಟ್ ಅಸ್ ಟೇಕ್ ದ ಸ್ಕ್ವೇರ್ ರೂಟ್ ಫಾರ್ ಬೋತ್ ದ ಸೈಡ್. ಎರಡೂ ಕಡೆ ಸ್ಕ್ವೇರ್ ರೂಟ್ ತಗೊಳ್ತೀನಿ. ಸ್ಕ್ವೇರ್ ರೂಟ್ ಆಫ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಎಚ್ ಎಸ್. ಸ್ಕ್ವೇರ್ ರೂಟ್ ಆಫ್ 49 ಏನಾಗುತ್ತೆ 7 49 ಡಿವೈಡ್ ಬೈ 9 81 ಡಿವೈಡ್ ಬೈ 9 ದಟ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಆ್ಯಂಡ್ ರೂಟ್ ಗೆಟ್ ಕ್ಯಾನ್ಸಲ್, ಬಿ ಸಿ ಆಗುತ್ತೆ ಆ್ಯಂಡ್ 6.3 ಹೋಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ 6.3 ಆಗುತ್ತೆ. ಜಸ್ಟ್ ಮಲ್ಟಿಪ್ಲೈ ಮಾಡಿ ಬಿ ಸಿ ಬೇಕಾಗಿರೋದು 7 ಇಂಟು 6.3 ಡಿವೈಡ್ ಬೈ 9 ಈಸ್ ಈಕ್ವಲ್ ಟು ಬಿ ಸಿ. 9 1 9 63. ಇಲ್ಲಿ 6.3 ಇದೆ, ಅದಕ್ಕೋಸ್ಕರ 0.7 ಆಗುತ್ತೆ. 7 ಇಂಟು 0.7 7 49 ದಟ್ ಇಂಪ್ಲಾಯ್ಸ್ ಬಿ ಇಸ್ ಈಕ್ವಲ್ ಟು 49. 1 ಪಾಯಿಂಟ್ ಇದೆ, ಪಾಯಿಂಟ್ ಆಗೋಳಿ 4.9 ಸೆಂಟಿಮೀಟರ್. ದಟ್ ಈಸ್ ನಾಟ್ ಬಿ, ಬಿ ಸಿ ಇಸ್ ಈಕ್ವಲ್ ಟು 4.9 ಸೆಂಟಿಮೀಟರ್. ಆಪ್ಷನ್ 3. 2 cities are 4 cm apart on the map. ನೀವೆಲ್ಲ ಮ್ಯಾಪಲ್ಲಿ ನೋಡಿರ್ತೀರ, ಎರಡು ಸಿಟಿ ಮಧ್ಯ 4 ಸೆಂಟಿಮೀಟರ್ ಇದೆ. ಓಕೆ. ದ ಸ್ಕೇಲ್ ಆಫ್ ಮ್ಯಾಪ್ ವಿನ್ ದ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಸಿಟೀಸ್ ಈಸ್ 1200 ಕಿಲೋಮೀಟರ್. ಎರಡು ಸಿಟಿ ಎ ಮತ್ತು ಬಿ ಮಧ್ಯ 1200 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಬಟ್ ಮ್ಯಾಪಲ್ಲಿ 4 ಸೆಂಟಿಮೀಟ್ರು ಡಿಸ್ಟೆನ್ಸ್ ಇದೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಮತ್ತು ಮ್ಯಾಪ್ ಡಿಸ್ಟೆನ್ಸ್ಗೆ ರೇಷಿಯೋ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮ್ಯಾಪ್ ಡಿಸ್ಟೆನ್ಸ್ ಎಷ್ಟಿದೆ 4 ಸೆಂಟಿಮೀಟರ್, ಆ್ಯಕ್ಚುಯಲ್ ಡಿಸ್ಟೆನ್ಸ್ 1200 ಕಿಲೋಮೀಟರು. ಮ್ಯಾಪ್ ಡಿಸ್ಟೆನ್ಸ್ ಈಸ್ ಟು ಆ್ಯಕ್ಚುಯಲ್ ಡಿಸ್ಟೆನ್ಸ್. ಮ್ಯಾಪ್ ಡಿಸ್ಟೆನ್ಸ್ ಈಸ್ 4 ಸೆಂಟಿಮೀಟರ್ ಆ್ಯಂಡ್ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಈಸ್ 1200 ಕಿಲೋಮೀಟರ್. ಇಲ್ಲಿ ಕಿಲೋಮೀಟ್ರನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿ 4ಇಂದ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಹೌ ಟು ಕನ್ವರ್ಟ್ ಕಿಲೋಮೀಟರ್ ಟು ಸೆಂಟಿಮೀಟರ್? ವಿ ನೋ ದಟ್ 1 ಕಿಲೋಮೀಟರ್ ಈಸ್ ಈಕ್ವಲ್ ಟು 1000 ಮೀಟರ್, ದಟ್ ಈಸ್ ಈಕ್ವಲ್ ಟು 10 to the power 3 ಮೀಟರ್, ಆ್ಯಂಡ್ 1 ಮೀಟರ್ ಈಸ್ ಈಕ್ವಲ್ ಟು 10 to the power -3 ಕಿಲೋಮೀಟರ್, ಆ್ಯಂಡ್ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್, ದಟ್ ಈಸ್ ಈಕ್ವಲ್ ಟು 10 to the power 2 ಸೆಂಟಿಮೀಟರ್. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 0.01 ಮೀಟರ್, ದಟ್ ಈಸ್ ಈಕ್ವಲ್ ಟು 10 to the power -2 ಮೀಟರ್. 1200 ಕಿಲೋಮೀಟರ್ ನಾವು ಫಸ್ಟು ಮೀಟ್ರ್ ಕನ್ವರ್ಟ್ ಮಾಡ್ಕೊಳ್ಳೋಣ. 1200 ಇಂಟು 10 to the power 3 ಮೀಟರ್. ಕಿಲೋಮೀಟರ್ ಅಂದರೆ 10 power 3 ಮೀಟರ್ ಆಗುತ್ತೆ. ಓಕೆ. 4 ಸೆಂಟಿಮೀಟರ್ ಇಷ್ಟು
1200 ಇಂಟು 10⁻³ ಮೀಟರ್ ಇದೆ. ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 10⁻² ಮೀಟರ್. ಓಕೆ, 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1200. 10⁻³ ಅಂದರೆ 3 0, 1 2 3. 10⁻² ಅಂದರೆ 2 0, 1 2. 4 1 4, 3 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ 0 ಅದೇ ಇರಲಿ. 1:3. 1 2 3 4 5 6 7. 1:3 7 zeros. That is option 1. 1:3 7 zeros. One of the factors of the expression 6xy minus 4y plus 6 minus 9x is 3x minus 2. Then the other is, ಒಂದು ಫ್ಯಾಕ್ಟರು 3x minus 2 ಆಗುತ್ತೆ. ಇದಕ್ಕೆ ಇನ್ನೊಂದು ಫ್ಯಾಕ್ಟರ್ ಏನು ಅಂತ ಜಸ್ಟ್ ಗಿವನ್ ಈಕ್ವೇಷನ್ನ ಫ್ಯಾಕ್ಟ್ರೈಸ್ ಮಾಡಿದ್ರೆ ನಮಗೆ ಇನ್ನೊಂದು ಫ್ಯಾಕ್ಟರ್ಸ್ ಸಿಗುತ್ತೆ. ಜಸ್ಟ್ ಫ್ಯಾಕ್ಟ್ರೈಸ್ ದ ಗಿವನ್ ಎಕ್ಸ್ಪ್ರೆಷನ್. 6xy ಮತ್ತು 4y ಇದೆ. ನಾವು ಗ್ರೂಪ್ ಮಾಡ್ಕೊಳ್ತೀನಿ. 6xy ಮತ್ತು 4y ಒಂದು ಗ್ರೂಪು, 6 minus 9x ಒಂದು ಗ್ರೂಪು. 6 ದಟ್ ಇಂಪ್ಲಾಯ್ಸ್ 6xy minus 4yಲಿ ನನಗೆ 2y ಕಾಮನ್ ಸಿಗುತ್ತೆ. 2y ಕಾಮನ್ ಸಿಕ್ಕಿದ್ರೆ ರಿಮೈನಿಂಗ್ ಏನಿದೆ 3x minus 2. ಮಲ್ಟಿಪ್ಲೈ ಮಾಡಿ ಅದೇ ಬರಬೇಕು. 2 × 3 6xy, 2 × 2 4y minus 4y. ಇಲ್ಲಿ -3 ಒಳಗಡೆ ತಗೊಳ್ತೀನಿ ನಾನು. -3 ಒಳಗಡೆ ತಗೊಳ್ತೀನಿ. -3 ಒಳಗಡೆ ತಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 2 6. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 3 3 9. 3x. ದಟ್ ಈಸ್ ಇಂಪ್ಲಾಯ್ಸ್ 3x minus 2 ಇಲ್ಲೂ ಕಾಮನ್ ಇದೆ. 3x minus 2 ಇಲ್ಲೂ ಕಾಮನ್ ಇದೆ. ಎಷ್ಟು 3x minus 2ನ ಕಾಮನ್ ತೆಗಿತೀನಿ ಎರಡೂ ಕಡೆ. ನಮ್ಗೆ ರಿಮೈನಿಂಗ್ ಏನು ಹೇಳುತ್ತೆ 2y minus 3 ಇದೆ. ಅದರ್ ಫ್ಯಾಕ್ಟರ್ ಆಫ್ ದಿಸ್ ಈಕ್ವೇಷನ್ ಇಸ್ 2y minus 3. ಆಪ್ಷನ್ ಯಾವುದಿದೆ? ಆಪ್ಷನ್ 3. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ A 4, -3 and B -2, 3 ಈಸ್. ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಗಿವನ್ ಏನು ಕೊಟ್ಟಿದ್ದಾರೆ? 2 ಪಾಯಿಂಟ್ A and B. ಲೆಟ್ ಮಿ ಟೇಕ್ A ಆಸ್ x1, y1 and B as x2, y2. We know that the distance formula D is equal to, D is distance between A and B. D is equal to square root of x2 minus x1 whole square plus y2 minus y1 whole square. Substitute ಮಾಡಿ x1 y1 ಮತ್ತು x2 y2ನ. square root of x2 is -2, x1 is 4, -2 minus 4 whole square plus y2 is 3 minus of y1 is -3 whole square. That is equal to minus square root of -6 whole square plus 3 minus of minus plus ಆಗುತ್ತೆ. 3 plus 3 6 whole square. That is equal to square root of 36 plus 36. This can be written as square root of 2 into 36. Square root of 36 is 6. root 2 ನ ಹಾಗೆ ಇಡಿ 6 root 2 units. Option 2. Question number 109. The value of 2 power 2 into 32 divided by 2 power 3 whole power 3 is. ಈ ಕ್ವಶನ್ನ ಎಕ್ಸ್ಪೊನೆಂಟ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಕೊಂಡು ಬೇಕಾದರೂ ಸಾಲ್ವ್ ಮಾಡ್ಬೋದು. ಎರಡು ಥರ ಮಾಡಿ ತೋರಿಸ್ತೀನಿ. ದಟ್ ಈಸ್ ಈಕ್ವಲ್ ಟು 2 ಸ್ಕ್ವಯರ್ ಇಂಟು 32ನ ನಾನು 2 power 5 ಅಂತ ಬರೀಬೋದಾ? ಎಸ್, 2 power 5 is nothing but 32. 2 power 3 whole power 3. Here ನ್ಯೂಮರೇಟರ್ 2 power 2 ಇದೆ ಇಂಟು 2 power 5 ಇದೆ. a power m ಇಂಟು a power n ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ 2 power 2 plus 5 ಆಗುತ್ತೆ. ಡಿವೈಡ್ ಬೈ 2 power 3 whole power 3 ಇದೆ. a power m whole power n is equal to a power m into n. That is 2 power 3 into
3 that is equal to 2 power 7 divided by 2 power 9. ಇಲ್ಲಿ ಬೇಸ್ ಸೇಮ್ ಇದೆ, 2 ಇದೆ, ಇಲ್ಲೂ 2 ಇದೆ. a ಪವರ್ m ಡಿವೈಡ್ ಬೈ a ಪವರ್ n ಅಂದರೆ a ಪವರ್ m ಮೈನಸ್ n ದಟ್ ಈಸ್ ಈಕ್ವಲ್ ಟು 2 ಪವರ್ 7 ಮೈನಸ್ 9 ಈಸ್ ಈಕ್ವಲ್ ಟು 2 ಪವರ್ ಮೈನಸ್ 2. 2 ಪವರ್ ಮೈನಸ್ m ಈಸ್ ಈಕ್ವಲ್ ಟು 1 ಬೈ a power m that is equal to 1 by 2 power 2 that is equal to 1 by 4. ಇದು ಎಕ್ಸ್ಪೋನೆಂಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ಯೂಸ್ ಮಾಡೋದಂತ ತೋರಿಸಿತ್ತು. ನೀವು ಬೇಕಾದ್ರೆ ಸಿಂಪಲಾಗಿ ಮಾಡ್ಕೊಳ್ಬೋದು. ಸಿಂಪಲಾಗಿ ಮಾಡ್ಕೊಳ್ಬೋದು. 2 ಸ್ಕ್ವೇರ್ ಇಸ್ 4 ಇಂಟು 32 ಡಿವೈಡ್ ಬೈ 2 ಕ್ಯೂಬ್ ಇಸ್ 8. 8 ಕ್ಯೂಬ್ ಇಸ್ 8 ಕ್ಯೂಬ್ ಅಂದರೆ 8 ಇಂಟು 8 ಇಂಟು 8. 4 ಒಂದ್ಲಿ 4 ಎರಡಲಿ 2 ಒಂದ್ಲಿ 2 16ಲಿ 8 ಒಂದ್ಲಿ 8 ಎರಡಲಿ 2 ಒಂದ್ಲಿ 2 4ಲಿ ದಟ್ ಈಸ್ ಈಕ್ವಲ್ ಟು 1 by 4. ಓಕೆ. ಕ್ವಶನ್ ನಂಬರ್ 110. ಇನ್ ದ ಗಿವನ್ ಫಿಗರ್ O is the center of the circle. O is the center of the circle. If POQ angle POQ is equal to 110 degree, then the measure of PCQ is ಇದು ವೆರಿ ಸಿಂಪಲ್ ಕ್ವಶನು. ಏನು ಕೊಟ್ಟಿದ್ದಾರೆ? POQ ಕೊಟ್ಟಿದ್ದಾರೆ 110 ಡಿಗ್ರಿ. ಹಿಯರ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದ ಸೆಂಟರ್. ಇಲ್ಲಿ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆಯಲ್ಲ ಈ ಆರ್ಕ್ಗೆ ಪಿ ಕ್ಯೂ ಆರ್ಕಿಗೆ ಆ್ಯಂಗಲ್ ಫಾರ್ಮ್ ಆಗಿದೆ. ಈ ಆ್ಯಂಗಲು ಇದೇ ಪಾಯಿಂಟಿಂದ ಸರ್ಕಲ್ ಮೇಲ್ಗಡೆ ಯಾವುದೋ ಒಂದು ಪಾಯಿಂಟ್ಗೆ ಆ್ಯಂಗಲ್ ಕ್ರಿಯೇಟ್ ಆದರೆ ಪಿ ಮತ್ತು ಕ್ಯೂ ಪಾಯಿಂಟಿಂದ ಈ ಆ್ಯಂಗಲ್ಗೆ ಡಬಲ್ ಇರುತ್ತೆ. ಓಕೆ. ಇದು 110 ಡಿಗ್ರಿ ಅಂದರೆ ಇದ್ರದ್ದು ಅರ್ಧ ಈ ಆ್ಯಂಗಲ್ ಆಗಿರುತ್ತೆ. ಅಥವಾ ಇದು ಕೊಟ್ಟು ಇದು ಫೈಂಡ್ ಔಟ್ ಮಾಡಿ ಅಂದರೆ ಇದು 55 ಡಿಗ್ರಿ ಕೊಟ್ಟಿದ್ರೆ ಇದು 110 ಡಿಗ್ರಿ ಆಗುತ್ತೆ. ಇದು ಸಿಂಪಲ್ ಕಾನ್ಸೆಪ್ಟ್. ಓಕೆ. ಆ್ಯಂಗಲ್ ಪಿ ಸಿ ಕ್ಯೂ ಈಸ್ ಈಕ್ವಲ್ ಟು half of the angle POQ. ಓಕೆ. ಇದು ಇದ್ರ ಡಬಲ್ ಆಗಿದೆ ಅಂದರೆ ಈ ಆ್ಯಂಗಲ್ ಬೇಕು ಅಂದರೆ ಡಿವೈಡ್ ಬೈ 2 ಮಾಡಿದ್ರೆ ಈ ಆ್ಯಂಗಲ್ ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು ಹಾಫ್ ಇಂಟು 110 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 55 ಡಿಗ್ರಿ. ಪಿ ಸಿ ಕ್ಯೂ ಈಸ್ ಈಕ್ವಲ್ ಟು 55 ಡಿಗ್ರಿ. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ angles in the same segment of a circle are equal and angle A is also equal to angle C. ಈ ಪಾಯಿಂಟಿಂದ ಎಷ್ಟೇ ಆ್ಯಂಗಲ್ ಫಾರ್ಮ್ ಆದರೂ ಎಲ್ಲ ಆ್ಯಂಗಲು ಈಕ್ವಲ್ ಆಗಿರುತ್ತೆ. ಓಕೆ. ಆ್ಯಂಗಲ್ ಎ ಆರ್ ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 55 ಡಿಗ್ರಿ. ಆ್ಯಂಗಲ್ ಎ ಕೂಡ 55 ಡಿಗ್ರಿ. ಇನ್ನು ಯಾವುದಾದ್ರೂ ಆ್ಯಂಗಲ್ ಫಾರ್ಮ್ ಮಾಡಿ ಎಲ್ಲ ಆ್ಯಂಗಲು 55 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ ಈ ಪಾಯಿಂಟಿಂದ ಈ ಕ್ವಶನ್ಗೆ. The smallest natural number, observe the word smallest natural number, to be multiplied with 675 to make it a perfect cube, not a perfect square. ಕ್ಯೂಬ್ ಆಗಬೇಕು ಅಂದರೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಅಂತ 675ಗೆ ಯಾವ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ಇದು ಫೈಂಡ್ ಔಟ್ ಮಾಡಬೇಕು ಅಂದರೆ ಫ್ಯಾಕ್ಟರೈಸ್ ದ ಗಿವನ್ ನಂಬರ್ ಆರ್ ಫೈಂಡ್ ದ ಫ್ಯಾಕ್ಟರ್ಸ್ ಆಫ್ 675. 675ನ ಫ್ಯಾಕ್ಟರೈಸ್ ಮಾಡಿ 3ಇಂದ ಮಾಡಿ. ಲಾಸ್ಟ್ 5 ಇದೆ, 2ಇಂದ ಆಗಲ್ಲ. ಅದಕ್ಕೋಸ್ಕರ 3 3 2 6 3 2 6 3 5 15 225. ಎಷ್ಟು 3ಇಂದ ಆಗುತ್ತಾ? 3 7 21 ಒಂದು ಉಳ್ಕೊತು. 3 5 15. ನೆಕ್ಸ್ಟು 3ಇಂದ ಆಗುತ್ತಾ? ಎಸ್ 3 2 3 2 6 3 5 15 5 5 25. ದ ಫ್ಯಾಕ್ಟರ್ಸ್ ಆಫ್ 675 ಆರ್ 3 ಇಂಟು 3 ಇಂಟು 3 ಇಂಟು 5 ಇಂಟು 5. ಇಲ್ಲಿ 3 ಕ್ಯೂಬ್ ಆಗುತ್ತೆ. 3 ಇಂಟು 3 ಇಂಟು 3 ಇಸ್ 3 ಕ್ಯೂಬ್ ಆಗುತ್ತೆ. ಈ ಹೋಲ್ ನಂಬರ್ಗೆ ಕ್ಯೂಬ್ ರೂಟ್ ತಗೋಬೇಕು ಅಂದರೆ ಪರ್ಫೆಕ್ಟ್ ಕ್ಯೂಬ್ ಆಗಬೇಕು ಅಂದರೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಬೇಕು? ಇಲ್ಲಿ 5 ಕ್ಯೂಬ್ ಆದರೆ ಎರಡು ನಂಬರ್ಗೆ ಕ್ಯೂಬ್ ರೂಟ್ ತೆಗಿಬೋದು. 5 ಕ್ಯೂಬ್ ಆಗಬೇಕು ಅಂದರೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು? 5ಇಂದಲೇ ಮಲ್ಟಿಪ್ಲೈ ಮಾಡಬೇಕು. 5 ಸ್ಕ್ವಯರ್
ಇಂಟು 5 ಮಾಡಿದ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಓಕೆ, ವಿಚ್ ಇಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್? 5 is the smallest natural number to be multiplied with 675 to get a perfect cube. The discriminant of the quadratic equation ax square plus bx plus c is equal to 0 where a not equal to 0 is. Discriminant, this is very easy question, just formula ಕೇಳಿದ್ದಾರೆ ಅಷ್ಟೇ ಅವರು. b square minus 4ac is the discriminant for ax square plus bx plus c is equal to 0. Option 2 is the correct answer. For extra information, the roots of the quadratic equation ಗೆ ಫಾರ್ಮುಲಾ ಏನಿದೆ, x is equal to minus b plus or minus square root of b square minus 4ac divided by 2a. a, b, c are the a is the coefficient of x square and b is the coefficient of x, c is the constant number and b square minus 4ac greater than or equal to 0. Second ಏನಿದೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂದರೆ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ax square plus bx plus c is equal to 0 has two distinct real root. ಎರಡು ಬೇರೆ ಬೇರೆ ರಿಯಲ್ ರೂಟ್ ಬರ್ತಾ ಇದೆ ಅಂದರೆ, ಬರಬೇಕು ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈ ಟರ್ಮ್ ಇದೆಯಲ್ಲ, ಡಿಸ್ಕ್ರಿಮೆಂಟ್ ಇದೆಯಲ್ಲ, ಬಿ ಸ್ಕ್ವೇರ್ ಮೈನಸ್ 4ac ಮಸ್ಟ್ ಬಿ ಗ್ರೇಟರ್ ದೆನ್ 0 ಆಗಿರಬೇಕು. ಎರಡು ಈಕ್ವಲ್ ರೂಟ್ ಬರಬೇಕು ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0. ನಮಗೆ ರಿಯಲ್ ರೂಟ್ ಸಿಗ್ತಿಲ್ಲ, ರಿಯಲ್ ರೂಟ್ ಬರ್ತಿಲ್ಲ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಆಗಿದ್ದರೆ ನಮಗೆ ರಿಯಲ್ ರೂಟ್ ಸಿಗಲ್ಲ. ಯಾಕೆ ರಿಯಲ್ ರೂಟ್ ಸಿಗಲ್ಲ? ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ನಂಬರ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ನೆಗೆಟಿವ್ ನಂಬರ್ ಈಸ್ ಇಮ್ಯಾಜಿನರಿ ನಂಬರ್ ಆಗಿರೋದ್ರಿಂದ ನಮಗೆ ರಿಯಲ್ ರೂಟ್ ಸಿಗಲ್ಲ. A quadrilateral in which the opposite sides are equal but the diagonals are unequal is. Quadrilateral ಅಂದರೆ ಚತುರ್ಭುಜ, 4-sided ಫಿಗರ್. ಆಪೋಸಿಟ್ ಸೈಡ್ ಈಕ್ವಲ್ ಆಗಿರಬೇಕು ಮತ್ತು ಡಯಾಗನಲ್ಸ್ ಅನ್ಈಕ್ವಲ್ ಆಗಿರೋ ಕ್ವಾಡ್ರಿಲೇಟರ್ ಯಾವುದು ಅಂತ ಕೇಳಿದ್ದಾರೆ. ರೆಕ್ಟ್ಯಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆ್ಯಂಡ್ ಡಯಾಗನಲ್ಸ್ ಆಲ್ಸ್ ಆಲ್ಸೋ ಈಕ್ವಲ್. ಸ್ಕ್ವೇರಲ್ಲಿ ಕೂಡ ಆಪೋಸಿಟ್ ಸೈಡು ಈಕ್ವಲ್ ಇರುತ್ತೆ ಮತ್ತು ಡಯಾಗನಲ್ಸ್ ಈಕ್ವಲ್ ಇರುತ್ತೆ. ಕೈಟಲ್ಲೂ ಕೂಡ ಆಪೋಸಿಟ್ ಸೈಡು ಈಕ್ವಲ್ ಇರುತ್ತೆ ಮತ್ತು ಡಯಾಗನಲ್ ಕೂಡ ಈಕ್ವಲ್ ಇರುತ್ತೆ. ಪ್ಯಾರಲೋಗ್ರಾಮಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ದೇರ್ಫೋರ್ ದ ಆನ್ಸರ್ ಈಸ್ ಆಪ್ಷನ್ 4, ಪ್ಯಾರಲೋಗ್ರಾಮ್. ಗಿವನ್ ಕ್ಯೂಬ್ ರೂಟ್ ಆಫ್ a power 5 into a power x is equal to 1. The value of x ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. Here let me take the equation cube root of a power 5 into a power x is equal to 1. In the next step, cube root of a power 5 can be written as a power 5 whole power 1 by 3 because cube root of nth power of root a is equal to a power 1 by n. Okay, into a power x is equal to 1. Here a power m whole power n ಇದ್ದರೆ ಇನ್ನೊಂದು ಎಕ್ಸ್ಪೋನೆಂಟ್ ಪ್ರಾಪರ್ಟಿ ಇದೆ. a power m whole power n ಇದ್ದರೆ a power m ಇಂಟು n ಅಂತ ಬರ್ಕೊಳ್ಬೋದು. ಎಷ್ಟು ಮಾಡಿ, a power 5 ಇಂಟು 1 by 3 ಅಂದರೆ 5 by 3 ಇಂಟು a power x is equal to 1. Here a power m ಇಂಟು a power n ಬೇಸ್ ಸೇಮ್ ಇದೆ. ನಾವು ಏನು ಮಾಡ್ಬೋದು, ಪವರ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ದಟ್ ಈಸ್ a ಪವರ್ 5 by 3 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಇದೆ. 1 ಕ್ಯಾನ್ ಬಿ ರಿಟನ್ ಆಸ್ a ಪವರ್ 0. a ಪವರ್ 0ನ ಯಾಕೆ ಬರ್ಕೊಂಡೆ, ಇಲ್ಲೂ a ಇದೆ, ಬೇಸ್ ಸೇಮ್ ಮಾಡ್ಕೊಳ್ಳೋಕ್ಕೋಸ್ಕರ a ಪವರ್ 0 ಬರ್ಕೊಂಡೆ. a ಪವರ್ 0 ವ್ಯಾಲ್ಯೂ ಎಷ್ಟಿದೆ, 1 ಇದೆ. a ಪವರ್ 0 ಈಸ್ ಈಕ್ವಲ್ ಟು 1. ಇಯರ್ ಈಕ್ವೇಷನಲ್ಲಿ a ಪವರ್ m ಈಸ್ ಈಕ್ವಲ್ ಟು a ಪವರ್ n ಇದ್ದರೆ m ಈಸ್ ಈಕ್ವಲ್ ಟು n ಅಂತ ಬರ್ಕೊಳ್ಬೋದು. ಅಂದರೆ ಪವರ್ಸ್ನು ಈಕ್ವಲ್ ಅಂತ ತಗೊಳ್ಬೋದು. 5 by 3 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 5 by 3. ಆನ್ಸರ್ ಈಸ್ ಆಪ್ಷನ್ 2, ಮೈನಸ್ 5 by 3. ನೆಕ್ಸ್ಟ್ ಕ್ವಶನ್ ನಂಬರ್ 115. The curved surface area of a right circular cylinder
ಆಫ್ ಹೈಟ್ 7 ಸೆಂಟಿಮೀಟರ್, ಹೈಟ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಈಸ್ 220 ಸೆಂಟಿಮೀಟರ್ ಸ್ಕ್ವಯರ್. ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ 220 ಸೆಂಟಿಮೀಟರ್ ಸ್ಕ್ವಯರ್. ದ ಡಯಾಮೀಟರ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್, ಡಯಾಮೀಟರ್ ನಾವು ಫೈಂಡ್ ಔಟ್ ಮಾಡಬೇಕು. ಡಯಾಮೀಟರ್ ಅಂದರೆ 2r, ರೇಡಿಯಸ್ನ ಡಬಲ್ ಮಾಡಿದ್ರೆ ಡಯಾಮೀಟರ್ ಸಿಗುತ್ತೆ. ಗಿವನ್ ಏನು ಕೊಟ್ಟಿದ್ದಾರೆ, ಸಿ ಎಸ್ ಎ ಆಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಇಸ್ 220 ಸೆಂಟಿಮೀಟರ್ ಸ್ಕ್ವಯರ್ ಆ್ಯಂಡ್ ಎತ್ತರ 7 ಸೆಂಟಿಮೀಟರ್ ಆ್ಯಂಡ್ ಡಿ ಈಸ್ ಈಕ್ವಲ್ ಟು 2r, ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಡಯಾಮೀಟರ್ನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಗೊತ್ತಿದೆ ಫಾರ್ಮುಲಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಈಕ್ವಲ್ ಟು 2πrh. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂನ. ಕರ್ವ್ಡ್ ಸರ್ಫೇಸ್ ಏರಿಯಾ ಎಷ್ಟಿದೆ, 220, 2 ಇಂಟು ಪೈ ಇಸ್ 22/7 ಇಂಟು ಆರ್ ಇಸ್ ನಮ್ಗೆ ಗೊತ್ತಿಲ್ಲ, ಆರ್ ಅಂತಲೇ ಬರ್ಕೊಳ್ಳಿ, ಇಂಟು h 7. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಎಲ್ಲನೂ ಕ್ಯಾನ್ಸಲ್ ಮಾಡಿ. 7 ಕ್ಯಾನ್ಸಲ್ ಆಗುತ್ತೆ, 22 ಕ್ಯಾನ್ಸಲ್ ಆಗುತ್ತೆ, 22 ಓನ್ಲಿ 10 ಆಯಿತು, 2 ಓನ್ಲಿ 2 5 10 ಆಯಿತು. ಆರ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಆರ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಬಟ್ ನಮಗೆ ಡಿ ಬೇಕಿರೋದು, ಡಿ ಈಸ್ ಈಕ್ವಲ್ ಟು 2r, ದಟ್ ಈಸ್ 2 ಇಂಟು 5, ದಟ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಆಪ್ಷನ್ 1 is the correct answer. The sum of 2/3, 3/7, 1/3 is. ಇಲ್ಲಿ ನಾವು ಎಲ್ ಸಿ ಎಮ್ ತಗೊಂಡು ಮಾಡಿದ್ರೆ ತುಂಬ ರಿಸ್ಕ್ ಆಗುತ್ತೆ ಆ್ಯಂಡ್ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ಸಿಂಪಲ್ಲಾಗಿ ತಗೊಳ್ಳಿ, 2/3 ಪ್ಲಸ್ 3/7 ಪ್ಲಸ್ 1/3 ಈಸ್ ಈಕ್ವಲ್ ಟು, ನಾನು ಡಿನಾಮಿನೇಟರ್ ಸೇಮ್ ಇರೋದನ್ನ ಒಂದು ಕಡೆ ಬರ್ಕೊಂಡಿದ್ದೀನಿ, 2/3 ಪ್ಲಸ್ 1/3 ಪ್ಲಸ್ 3/7. ಫಸ್ಟ್ ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ಸೇಮ್ ಇದೆ, ಅದೇ ರೀತಿ ಬರ್ಕೊಳ್ಳಿ. ನ್ಯೂಮರೇಟರ್ನ ಆ್ಯಡ್ ಮಾಡ್ಕೊಳ್ಳಿ. 2 + 1 3 ಪ್ಲಸ್ 3/7, 3/3 1 ಆಗುತ್ತೆ. 1 ಪ್ಲಸ್ 3/7 ದಟ್ ಈಸ್ ಈಕ್ವಲ್ ಟು, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 7 1 7 ಪ್ಲಸ್ 3 ಡಿವೈಡ್ ಬೈ 7 ದಟ್ ಈಸ್ ಈಕ್ವಲ್ ಟು 10/7. ಆಪ್ಷನ್ 1. Very simple one. The point which lies on x-axis among the following is. ಒಂದು ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದರೆ ಅಲ್ಲಿ ವೈ ಕೋಆರ್ಡಿನೇಟ್ 0 ಆಗಿರುತ್ತೆ. ದಿಸ್ ಇಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ನೆಗೆಟಿವ್ ಆಫ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ನೆಗೆಟಿವ್ ಆಫ್ ವೈ ಆಕ್ಸಿಸ್. ಯಾವುದೇ ಒಂದು ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲೆ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ದಿಸ್ 1 2 3, ಇದನ್ನು ಕೋಆರ್ಡಿನೇಟಲ್ಲಿ ಯಾವ ರೀತಿ ರೆಫರ್ ಮಾಡ್ತೀವಿ ಅಂದರೆ 1, 0 ಆ್ಯಂಡ್ ದಿಸ್ ಈಸ್ 2, 0. ಎಕ್ಸ್ ಆಕ್ಸಿಸ್ ಮೇಲೆ ಪಾಯಿಂಟ್ ಇದೆ ಅಂದರೆ ಅಲ್ಲಿ ವೈ ಕೋಆರ್ಡಿನೇಟು 0 ಆಗುತ್ತೆ. ಇಲ್ಲಿ ವೈ ಕೋಆರ್ಡಿನೇಟು ಯಾವುದು 0 ಇದೆ ಅದೇ ಆನ್ಸರು. ಯಾವ್ದು 0 ಇದೆ, ಆಪ್ಷನ್ 4 3, 0. ಇದೇ ಸೇಮ್ ಕ್ವಶನ್ ಸ್ವಲ್ಪ ಚೇಂಜ್ ಮಾಡೋದಾಗಿರುತ್ತೆ. ದ ಪಾಯಿಂಟ್ ವಿಚ್ ಲೈಸ್ ಆನ್ ವೈ ಆಕ್ಸಿಸ್ ಅಂದರೆ, ವೈ ಆಕ್ಸಿಸ್ ಅಂದರೆ ಎಕ್ಸ್ ಕೋಆರ್ಡಿನೇಟ್ 0 ಇದೆ. ಎಕ್ಸ್ ಆಕ್ಸಿಸಲ್ಲಿ y coordinate is equal to 0 and y axis ಅಲ್ಲಿ x coordinate is equal to 0. okay.